ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಧಿಕ ಜ್ಯೇಷ್ಠ ಹುಣ್ಣಿಮೆಯ ಪ್ರಯುಕ್ತ ಇವತ್ತು ನಮ್ಮ ಫ್ರೆಂಡ್ ಮನೆ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ 33 ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಮಡ್ಲಕ್ಕಿ ತುಂಬುವಂಥ ಕಾರ್ಯಕ್ರಮ ಇತ್ತು. ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ತುಂಬಾ ಒಂದು ಖುಷಿ ಆಯಿತು. ಈ ಒಂದು ಹುಣ್ಣಿಮೆ ದಿನ ಈ ಒಂದು ಸೌಭಾಗ್ಯ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಇವತ್ತು ತುಂಬ ಪವಿತ್ರವಾದ ಹುಣ್ಣಿಮೆ ಆಗಿದೆ. ಮತ್ತು ಅಲ್ಲಿನ ಒಂದು ಸತ್ಯನಾರಾಯಣ ಸ್ವಾಮಿಯ ಹಾಡನ್ನು ಸಹ ಹೇಳಿ ಆ ವಿಷ್ಣುನ ಒಂದು ಆರಾಧನೆ ಮಾಡಿಕೊಂಡು ಬಂದ್ವಿ. 33ನ ಲೆಕ್ಕವಾಗಿ ಎಲ್ಲರಿಗೂ ಕೊಟ್ಟು ತುಂಬ ಜನನೇ ಸೇರಿದರು. ಒಂದೇ ಸರಿ 33 ಜನ ನಾವು ಕುಂಡಿಸಿ ಅವರು ಭಾಳ ಚೆನ್ನಾಗಿ ಬಂದಂತಹ ಭಕ್ತಾದಿಗಳಿಗೆಲ್ಲ ಒಂದು ಊಟದ ವ್ಯವಸ್ಥೆಯಿಂದ ಮಾಡಿಕೊಟ್ಟಿದ್ರು ಸ್ನೇಹಿತರೆ. ಮತ್ತು ಹುಣ್ಣಿಮೆಯ ವಿಶೇಷವಾಗಿ ನಾನು ಇವತ್ತು ನಮ್ಮ ಮನೇಲಿ ಒಂದು ಶ್ರೀಪಾದನ ಅಂದರೆ ವಿಷ್ಣು ಪಾದನ ಒಂದು ರಂಗೋಲಿನ ನಾನು ಬಿಡಿಸಿದ್ದೀನಿ ಸ್ನೇಹಿತರೆ. ತುಂಬ ಖುಷಿ ಆಯಿತು. ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ರೆಡಿ ಮಾಡಿ ಇವತ್ತು ಶನಿವಾರ 11 ಗಂಟೆ 50 ನಿಮಿಷದಿಂದ ನಮಗೆ ಹುಣ್ಣಿಮೆ ಪ್ರಾರಂಭ ಆಗುತ್ತೆ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಹಂಗಾಗಿ ಮುಂದಾಗೆ ನಾನು ಎಲ್ಲ ಬೆಳಗ್ಗೆನೇ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಆ ನಂತರ ಒಂದು ರಂಗೋಲಿಗಳನ್ನೆಲ್ಲ ಬಿಡಿಸ್ಕೊಂಡು, ಇದು ರಂಗೋಲಿ ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ದೇವ್ರ ಮನೇಲಿ ಬಿಡ್ಸೋಕ್ಕಾಗಲಿಲ್ಲ. ಹಂಗಾಗಿ ಒಂದು ಸಪ್ರೇಟ್ ಜಾಗದಲ್ಲಿ ಇದನ್ನು ನೀಟಾಗಿ ಒರೆಸ್ಕೊಂಡು ಗಂಜಲಿಂದ ಎಲ್ಲ ನಾನು ಇಲ್ಲಿ ಒಂದು ರಂಗೋಲಿನ ವಿಷ್ಣು ಪಾದನ ಇವತ್ತು ವಿಶೇಷವಾಗಿ ನಾನು ರಂಗೋಲಿನ ಬಿಡಿಸಿದ್ದೀನಿ ಸ್ನೇಹಿತರೆ. ಈ ರಂಗೋಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಶ್ರೀಪಾದನೆ ನಾನು ಏನಕ್ಕೆ ಆಯ್ಕೆ ಮಾಡ್ಕೊಂಡು ಇವತ್ತು ಬಿಟ್ಟೆ ಅಂತ ಹೇಳಿದ್ರೆ, 33 ತಿಂಗಳಿಗೆ ಬರೋ ಅಂತಹ ಈ ವಿಶೇಷವಾದ ಅಧಿಕ ಜ್ಯೇಷ್ಠ ಹುಣ್ಣಿಮೆ ಒಂದು ವಿಷ್ಣುನ ಪುರುಷೋತ್ತಮರಾದಂತಹ ಮಹಾವಿಷ್ಣುವನ್ನೇ ಆರಾಧನೆ ಮಾಡ್ತಾರೆ. ಹಾಗಾಗಿ ನಾನು ವಿಷ್ಣು ಪಾದದಲ್ಲಿ 22 ಕೋಟಿ ದೇವಾನುದೇವತೆಗಳು ಇರ್ತಾರಂತೆ ಸ್ನೇಹಿತರೆ. ಹಾಗಾಗಿ ನಾನು ಈ ವಿಷ್ಣು ಪಾದನ ಮೊದಲೇ ಪ್ರಾಕ್ಟೀಸ್ ಮಾಡಿದೆ. ಆದರೂ ಸ್ವಲ್ಪ ನಮಗೆ ಇನ್ನೂ ಎಳೆಯೋಕ್ಕೆ ಕಷ್ಟ ಆಗುತ್ತೆ. ಇರೋದ್ರಲ್ಲಿ ನಾನು ನೋಡಿಕೊಂಡು ನಿಧಾನಕ್ಕೆ ಬಿಡಿಸ್ದೆ. ಹಂಗೂ ಒಂದು 2 ಅವರ್ ಆಗೋಗ್ಬಿಡ್ತು ಎಲ್ಲ ಈ ರಂಗೋಲಿಯನ್ನೆಲ್ಲ ಬಿಡಿಸೋಕ್ಕೆ. ಹಾಗಾಗಿ ಈ ವಿಷ್ಣು ಪಾದನ ನಾನು ಇವತ್ತು ಬಿಡಿಸಲೇಬೇಕು ಇವತ್ತು. ಯಾಕಂದರೆ ಹುಣ್ಣಿಮೆ ಭಾಳ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇವೆಲ್ಲ ನಡೆಯುವಂತಹ ಒಂದು ಪವಿತ್ರವಾದ ದಿನ ಆಗಿರೋದ್ರಿಂದ ಈ ರಂಗೋಲಿನ ನಾನು ಆಯ್ಕೆ ಮಾಡ್ಕೊಂಡು ಬಿಡಿಸಿದ್ದೀನಿ ಸ್ನೇಹಿತರೆ. ಶ್ರೀ ವಿಷ್ಣುವಿನ ಪಾದದಲ್ಲಿ 22 ಕೋಟಿ ದೇವಾನುದೇವತೆಗಳು ಅಡಗಿರ್ತಾರೆ. ಮತ್ತು ಲಕ್ಷ್ಮೀ ದೇವಿಯು ಸದಾ ನಾರಾಯಣನ ವಿಷ್ಣುನ ಪಾದದಲ್ಲಿ ಹೂವಿನ ರೀತಿಯಲ್ಲಿ ಇರ್ತಾರಂತೆ. ಲಕ್ಷ್ಮೀ ದೇವಿ ಸದಾ ನಾರಾಯಣನ ಸೇವೆ ಮಾಡಿಕೊಂಡು ಅವ್ರನ್ನ ಕಾಲೊತ್ಕೊಂಡು ಅವರ ಪಾದದಲ್ಲಿ ನಾನು ಹೂವಿನಾಗಿ ಇರಬೇಕು ಅಂತ ಹೇಳಿ ಹೂವಿನ ಆಕಾರವಾಗಿ ಇರ್ತಾರಂತೆ. ಶಂಖ, ಚಕ್ರ, ಗದ ಮತ್ತು ಸ್ವಸ್ತಿಕು ಇವೆಲ್ಲನೂ ಬಂದು ಆ ಶ್ರೀಪಾದನದಲ್ಲಿ ಇರ್ತಾರೆ. ಮತ್ತು ಗರುಡ, ಚಕ್ರ, ಶಂಖ ಎಲ್ಲರೂ ದೇವಾನುದೇವತೆಗಳು, ಮುಕ್ಕೋಟಿ ದೇವತೆಗಳೂ ಸಹ ಅಲ್ಲಿರ್ತಾರೆ. ಹಂಗಾಗಿ ನಾವೆಲ್ಲನೂ ಒಂದು ದೇವಸ್ಥಾನಗಳಿಗೆ ಹೋದ್ರೂ ಗುರು ಹಿರಿಯರಿಗೆ ನೋಡಿ ಒಂದು ದೇವರ ಪಾದನ ನಾವೇನಕ್ಕೆ ಮುಟ್ತೀವಿ ಅಂದರೆ, ನಾವು ದೇವ್ರ ಪಾದ ಮುಟ್ಟೋದ್ರಿಂದ ದೇವರಿಗೆ ತೀರ ಹತ್ರ ಆಗ್ತೀವಿ ಮತ್ತು ನಮ್ಮ ಸಂಕಲ್ಪ ಈಡೇರುತ್ತೆ ಅಂತ ಹೇಳಿ ನಾವು ಗುರುಗಳಿಗೆ ಆಗಲಿ ಮತ್ತು ಒಂದು ಹಿರಿಯಕರಿಗೆ ಆಗಲಿ ಒಂದು ದೇವರುಗಳಿಗಾಗಲಿ ಹೋಗಿದ ತಕ್ಷಣ ಪಾದ ನೋಡ್ತೀವಿ. ತಿರುಪತಿಲಿ ನೋಡಿ ಹೋಗಿದ ತಕ್ಷಣ ಮೊದಲು ನಾವು ದೇವ್ರ ಮೇಲಿನ ಪಾದನೇ ಫಸ್ಟು ನೋಡಬೇಕಂತೆ ನಾವು. ಹಾಗಾಗಿ ಸ್ವಾಮಿ ಪಾದದಲ್ಲಿ ಅಡಗಿರ್ತಾರೆ 22 ಕೋಟಿ ದೇವಾನುದೇವತೆಗಳು. ಅವ್ರನ್ನ ಆರಾಧನೆ ಮಾಡುವಂತಹ ಮಹಾಲಕ್ಷ್ಮಿಯವರು ಇರ್ತಾರೆ. ಹಾಗಾಗಿ ನಾನಿವತ್ತು ಈ ಒಂದು ರಂಗೋಲಿನ ಆಯ್ಕೆ ಮಾಡಿಕೊಂಡು ವಿಷ್ಣುವಿನ ಪಾದನ ನಾನು ಬಿಡಿಸ್ಕೊಳ್ತಾ ಬಂದೆ. ಆ ವಿಷ್ಣುವಿನ ಪಾದ ಬಿಡಿಸ್ಬೇಕಾದ್ರೆ ಭಾಳ ಕಷ್ಟ ಆಯಿತು. ಸ್ವಲ್ಪ ಬಿಡಿಸಿ ಅಭ್ಯಾಸ ಇರೋರಿಗೆ ಅದು ಸುಲಭ ಆಗುತ್ತೆ. ನಾನು ಈ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಮಾಡ್ತಾನೆ ನಾನು ಬರೆದೆ. ಆಮೇಲೆ ಈ ನಾವು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅಂದರೆ ಆ ಸಂಕಲ್ಪನ ನಾವು ನೆನೆಸ್ಕೊಳ್ತಾ ಒಂದು ದೇವರ ಹಾಡನ್ನು ಹೇಳ್ಕೊತ ಒಂದು ಮೂಗ್ರ ಥರ ಯಾವತ್ತೂ ಒಂದು ರಂಗೋಲಿ ಬಿಡಿಸ್ಬಾರ್ದು. ಅದೇ ಥರನ ಒಂದು ಪ್ರಾರ್ಥನೆ ಮಾಡಿಕೊಂಡು ನಾನು ಸಹ ನೋಡಿ ಒಂದು ಶಂಖ, ಚಕ್ರ, ಗದೆ ಮತ್ತು ಇನ್ನೊಂದು ಬಾವುಟ ಮತ್ತು ಸ್ವಸ್ತಿಕು, ಸೂರ್ಯ, ಚಂದ್ರ ಪ್ರತಿಯೊಂದೂ ಸಹ ನಾನು ಈ ರಂಗೋಲಿಯಲ್ಲಿ ಒಂದು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಹಾಡು ಹೇಳ್ಕೊಂಡು ಆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಬಿಡಿಸ್ಕೊಂಬಂದೆ. ತುಂಬ ಒಂದು ಪವಿತ್ರವಾದಂಥ ಈ ಒಂದು ರಂಗೋಲಿ ಆಗಿದೆ. ಪ್ರತಿಯೊಬ್ಬರು ಈ ರಂಗೋಲಿನ ಒಂದು ಶನಿವಾರ ಹೊತ್ತು ಬಿಡಿಸಿ. ಯಾಕಂದರೆ ಶನಿವಾರನೇ ನಾವು ಜಾಸ್ತಿ ಗೋವಿಂದ ನಾರಾಯಣನ ಆರಾಧನೆ ಮಾಡೋದು. ಅದರಲ್ಲಿ ಇವತ್ತು ವಿಶೇಷವಾಗಿ ಒಂದು
ಪೌರ್ಣಮಿಯ ಪ್ರಯುಕ್ತ ನಾನು ಈ ರಂಗೋಲಿನ ಆಯ್ಕೆ ಮಾಡ್ಕೊಂಡು ಬಿಡಿಸಿದ್ದೀನಿ. ನಾಳೆ ಮಧ್ಯಾಹ್ನ ತನಕನೂ ಸಹ ಈ ಒಂದು ಹುಣ್ಣಿಮೆ ಕಾರ್ಯಕ್ರಮ ಇರುತ್ತೆ. 2 ಗಂಟೆ 15 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಈಗ ನಾವು ಏನು ಸಾಯಂಕಾಲ ನಾವು ಚಂದ್ರ ಬರ್ತಾರೆ 6-6:30 ಮೇಲೆ ಆ ಚಂದ್ರ ಸ್ವಾಮಿಗೆ ನಾವೊಂದು ನೆನ್ನೆ ಹೇಳ್ದಂಗೆ ನೀರಿಂದನೋ ಅಥವಾ ಹಾಲಿಂದನೋ ಒಂದು ಆಗ್ರೆ ಕೊಟ್ಟು ಅವ್ರಿಗೊಂದು ಪೂಜೆ ಸಲ್ಲಿಸಿ, ಆನಂತರ ನಾವೇನು ಒಂದು ಹಾಲಿನಿಂದ ಪಾಯಸ ಮಾಡಿರಬೇಕು. ಇವತ್ತು ಅಕ್ಕಿ ಪಾಯಸ ಮಾಡಬೇಕು. ಅಕ್ಕಿ ಪಾಯಸದಿಂದ ಭಾಳ ಒಂದು ಶ್ರೇಷ್ಠವಾದಂತಹ ಪಾಯಸ ಆಗಿದೆ. ಅಕ್ಕಿ ಪಾಯಸ ಮಾಡಿ ಅದನ್ನೆಲ್ಲ ಸ್ವಾಮಿ ನೈವೇದ್ಯಕ್ಕೆ ಇಟ್ಟು, ಆನಂತರ ಒಂದು ಬಟ್ಲಲ್ಲಿ ಹಾಲು ತೊಗೊಂಡೋಗಿ ನಾವು ಮೇಲ್ಗಡೆ ಆ ಚಂದ್ರನ ಬಿಂಬ ಹಾಲಲ್ಲಿ ಬೀಳಬೇಕು. ಹಾಲಲ್ಲಿ ನೀರಲ್ಲೋ ನೀವು ಆ ಚಂದ್ರನ ಆ ಥರ ನೋಡಬೇಕಂತೆ. ನೋಡಿದ್ರೆ ನಮಗೆ ತುಂಬ ಫಲ ಇದೆ ಸ್ನೇಹಿತರೆ. ಇಲ್ಲ ದೊಡ್ಡದೊಂದು ಬೌಲು ಇಲ್ಲ ಒಂದು ತಟ್ಟೆ ಈ ಥರ ನೀವು ನೀರನ್ನ ತೊಗೊಂಡೋಗಿ ಆ ಚಂದ್ರ ಎಲ್ಲಿ ಕರೆಕ್ಟಾಗಿ ಬೀಳ್ತಾರೆ ನೋಡಿಕೊಂಡು ಆ ಬಿಂಬ ಬೀಳತ್ತ ಇಟ್ಬಿಟ್ಟು ಆ ಚಂದ್ರ ಸ್ವಾಮಿಯವ್ರನ್ನ ನೀವು ಆರಾಧನೆ ಮಾಡಿ. ಮತ್ತು ನಾವೇನು ಒಂದು ವಿಷ್ಣು ಪಾದ ಬರೆದಿದ್ದೀವಿ ಆ ವಿಷ್ಣು ಪಾದದಲ್ಲೂ ಸಹ ಚಂದ್ರ ಇದ್ದಾರೆ. ಹಂಗಾಗಿ ನೋಡಿ ಚಂದ್ರ, ಗೋವಿಂದ, ನಾರಾಯಣ, ಶಂಖ, ಚಕ್ರ, ಗದ, ಹಸ್ತ ಎಲ್ಲರೂ ಇರ್ತಾರೆ ಈ ಶ್ರೀಪಾದದಲ್ಲಿ. ಈ ಶ್ರೀಪಾದನ ಮುಟ್ಟಿದ್ರೆ ಸಾಕು ನಮ್ಮ ಪಾಪ ಕಳೆಯುತ್ತೆ. ಅಷ್ಟು ಒಂದು ಪವಿತ್ರವಾದಂತಹ ಈ ಒಂದು ರಂಗೋಲಿ ಆಗಿದೆ ಸ್ನೇಹಿತರೆ. ಮತ್ತು ಇನ್ನೊಂದು ಬಿಹಾರದಲ್ಲಿ ಗಾಯ ಅಂತ ಒಂದಿದೆ. ಗಾಯದಲ್ಲಿ ಪ್ರಸಿದ್ಧವಾಗಿರೋಂಥ ವಿಷ್ಣು ದೇವಾಲಯದಲ್ಲಿ ವಿಷ್ಣುವಿನ ಪಾದದ ಮುದ್ರೆಯನ್ನೇ ಅವರು ಪೂಜೆ ಮಾಡ್ತಾರಂತೆ. ಅಷ್ಟು ಒಂದು ಪವಿತ್ರವಾದಂತಹ ಪಾದ ಆಗಿದೆ ಸ್ನೇಹಿತರೆ. ಯಾಕಂದರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾನು ವಿಷ್ಣು ಪಾದನ ಬಿಡಿಸ್ಬೇಕು ಅಂತ ಹೇಳಿ ವಿಷ್ಣು ಪಾದದಲ್ಲಿ 22 ಕೋಟಿ ದೇವರುಗಳು ನೆಲೆಸಿರ್ತಾರೆ. ಹಂಗಾಗಿ ಇವತ್ತು ವಿಷ್ಣು ಪಾದನ ವಿಶೇಷವಾಗಿ ನಾನು ಕಲಿತು ಈ ರಂಗೋಲಿನ ಬಿಡಿಸಿದ್ದೀನಿ. ಇದು ಜಾಗ ಚಿಕ್ಕದಿರೋದ್ರಿಂದ ಸ್ವಲ್ಪ ನಾನು ಸಪ್ರೇಟಾಗಿರೋ ಜಾಗದಲ್ಲಿ ಬಿಡಿಸಿ ಅದಕ್ಕೆಲ್ಲ ಅರಿಶಿಣ ಕುಂಕುಮ ಎಲ್ಲದಿಂದ ಅಲಂಕಾರ ಮಾಡಿ, ಆನಂತರ 33 ಒಂದು ನೈವೇದ್ಯಕ್ಕೆ ಏನು ಹೇಳಿದೆ ಆ ಥರ 33 ನೈವೇದ್ಯ 33 ಹೂವಿನಿಂದ ನಾನು ಪೂಜೆ ಮಾಡ್ಕೊಳ್ತಾ ಬಂದೆ. ವಿಶೇಷವಾಗಿ 33 ತಿಂಗಳಿಗೆ ಬರುವಂಥ ಈ ಹುಣ್ಣಿಮೆ, ಇನ್ನು ನಾವು ಈ 3 ವರ್ಷ ಕಾಯಬೇಕು ಈ ಹುಣ್ಣಿಮೆ ಬರೋಕ್ಕಾಗಿ ಸ್ನೇಹಿತರೆ. ಹಂಗಾಗಿ ನಾನು ಈ ರಂಗೋಲಿನ ಬಿಡಿಸ್ಕೊಂಡು ಆನಂತರ ಶನಿವಾರ ಈ ಪೌರ್ಣಮಿ ಬಿದ್ದಿರೋದ್ರಿಂದ ಆಂಜನೇಯ ಸ್ವಾಮಿ ಒಂದು ರಂಗೋಲಿನ ಬಿಡಿಸ್ಬೇಕು ಅಂತ ನಾನು ಬಿಡಿಸಿದ್ದೀನಿ. ತುಂಬ ಸರಳವಾಗಿ ನೋಡಿ 8 ಮಾರ್ಕ್ ಹಾಕ್ಕೊಂಡು ಅದನ್ನು ಒಂದಕ್ಕೊಂದು ಜೋಡಿಸ್ಕೊಂಡು ಭಾಳ ಒಂದು 5 ನಿಮಿಷದಲ್ಲೂ ಒಂದು ಜೋಡಿ ಹನುಮಂತನ ಒಂದು ಪೂಜೆ ಮಾಡ್ಬೋದು. ಎಷ್ಟು ಮುಗ್ಧತೆಯಿಂದ ಆ ಸ್ವಾಮಿನ ಒಂದು ಚಿತ್ರಣ ಇನ್ನೂ ಚೆನ್ನಾಗಿ ಬಿಡಿಸ್ತಾರೆ. ಅದರಲ್ಲೂ ನಾನು ಇರೋದ್ರಲ್ಲಿ ಪ್ರಯತ್ನ ಪಟ್ಟು ಬಿಡಿಸಿದ್ದೀನಿ. ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಶನಿವಾರ ಹೊತ್ತು ನಾವೆಲ್ಲ ಎಳ್ಬತ್ತಿನ ಹಚ್ಚಿ ಒಂದು ಆರಾಧನೆ ಒಂದು ಪೂಜೆ ಮಾಡ್ತೀವಿ. ಹಂಗಾಗಿ ನಾನು ಇವತ್ತು ದೇವಸ್ಥಾನಗಳಿಗೆಲ್ಲ ಹೋಗಿ ಆ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದೆ. ಹೋಗೋಕ್ಕೆ ಮುಂಚೆ ನೋಡಿ ನಾನು ಈ ರಂಗೋಲಿಗಳನ್ನೆಲ್ಲ ಬಿಡಿಸಿ ಒಂದು ಜೋಡಿ ಆಂಜನೇಯ ಸ್ವಾಮಿನ ಬಿಡಿಸಿ ಅವ್ರಿಗೂ ಸಹ ಒಂದು ಅರಿಶಿಣ ಕುಂಕುಮ ಪ್ರತಿಯೊಂದು ಇಟ್ಟು ಅವ್ರಿಗೂ ಒಂದು ಪೂಜೆನ ಸಲ್ಲಿಸಿ, ಆನಂತರ ನಾನು ಅವ್ರಿಗೆ ಒಂದು ಗದೆನೂ ಬಿಡಿಸ್ದೆ ಸ್ನೇಹಿತರೆ. ಆಂಜನೇಯ ಸ್ವಾಮಿ ಇರುತ್ತವ ಗದೆ ಇರಲೇಬೇಕು. ಹಂಗಾಗಿ ಗದೆನೂ ಸಹ ನಾನು ಬಿಡಿಸಿ ನಂತರ ಗರುಡ ಸ್ವಾಮಿ ಬಿಡಿಸೋಣ ಅಂತ ಹೇಳಿ ಗರುಡ ಸ್ವಾಮಿನ ನಾನು ಬಿಡಿಸ್ದೆ. ಗರುಡ ಸ್ವಾಮಿನ ನಾವೇನಕ್ಕಪ್ಪ ಬಿಡಿಸ್ತಿದ್ದೆ, ವಿಷ್ಣುವಿನ ವಾಹನನೇ ಗರುಡ ಆಗಿದೆ ನೋಡಿ. ಎಷ್ಟೋ ಜನ ಗರುಡ ದೇವಸ್ಥಾನನೇ ಇದೆ, ಬರೋ ಗರುಡ ಸ್ವಾಮಿಗೆ ಒಂದು ವಿಶೇಷವಾಗಿ ಒಂದು ದೇವಸ್ಥಾನ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಗರುಡ ಸ್ವಾಮಿನ ಪ್ರತಿಯೊಬ್ಬರೂ ಏನೋ ಒಂದು ವಿಷ್ಣು ಕುಲ ವಿಷ್ಣು ಗೋತ್ರ ಅಂತಾರಲ್ಲ, ನಾವೆಲ್ಲ ವಿಷ್ಣು ಗೋತ್ರ ವಿಷ್ಣು ಕುಲದವರೇ ಆಗಿರೋದ್ರಿಂದ ನಾವು ಈ ಗರುಡ ಸ್ವಾಮಿನ ಭಾಳನೇ ಒಂದು ಆರಾಧನೆ ಪೂಜೆ ಮಾಡ್ತೀವಿ ಸ್ನೇಹಿತರೆ. ಹಂಗಾಗಿ ಈ ಹುಣ್ಣಿಮೆ ದಿವಸ ಪ್ರತಿಯೊಬ್ಬರು ನಿಮ್ಮ ಕೈಲಾದಷ್ಟು ಈ ರಂಗೋಲಿಗಳನ್ನ ಕಲ್ತು ಒಂದು ವಿಷ್ಣು ಪಾದ ಕಮಲದಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. 3 ದೇವತೆಗಳು ಇರ್ತಾರೆ. ಹಂಗಾಗಿ ನಿಮ್ಮ ಮನೇಲಿ ಹಿರಿಯರು ತುಂಬ ವಯಸ್ಸಾದವರಿದ್ದರೆ ಅವರು, ಇಲ್ಲ ತುಂಬ ಒಂದು ಜಪ ತಪ ಮಾಡಿರೋಂಥ ಗುರುಗಳು, ಮತ್ತು ಒಂದು ದೇವ್ರ ಸ್ಥಾನದಲ್ಲಿ ದೇವರುಗಳು, ಈ ಥರ ಎಲ್ಲ ನೀವು ಒಂದು ಪಾದಗಳನ್ನ ಮುಟ್ಟಿ ನೀವು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ದೇವ್ರ ಹತ್ರ ನಾವು ಬೇಗ ಒಂದು ಆಶೀರ್ವಾದ ತಗೊಂಡಷ್ಟು ಫಲ ನಮಗೆ ಸಿಕ್ಕುತ್ತೆ ಸ್ನೇಹಿತರೆ. ಮತ್ತು ಈ ರಂಗೋಲಿನ ಬಿಡಿಸೋದ್ರಿಂದ ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೆ ಬೇಗ ಮದುವೆ ಕೂಡಿ ಬರೋ ಅಂಥ ಒಂದು ಯೋಗ ಇದೆ. ಮತ್ತು ಒಂದು ದಾಂಪತ್ಯದಲ್ಲಿ ಏನು ಬಿರುಕು ಬಂದು ಅವ್ರಿಗೊಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಅವ್ರುಗಳ್ಗೂ ಸಹ ಒಂದು ಅನ್ಯೋನ್ಯತೆ. ಯಾಕಂದರೆ ಆ ಪಾದದಲ್ಲಿ ವಿಷ್ಣುವಿನ ಪಾದದಲ್ಲಿ ಲಕ್ಷ್ಮಿ ನೋಡಿ ಸದಾ ನೆಲೆಸಿರ್ತಾರೆ. ಅಷ್ಟು ಒಂದು ಪವರ್ಫುಲ್ ಆಗಿರುವಂಥ ಈ ರಂಗೋಲಿ ಎಂಥ
ಗಟ್ಟಿ ಮನಸ್ಸನ್ನು ಕರಗಿಸುವಂತಹ ಈ ಒಂದು ರಂಗೋಲಿಯಲ್ಲಿ ಅಷ್ಟು ದೇವಾನುದೇವತೆಗಳು ಇರ್ತಾರೆ. ಈ ಒಂದು ರಂಗೋಲಿಯನ್ನು ಬಿಡಿಸಿ ನೀವೊಂದು ಪೂಜೆ ಮಾಡೋದ್ರಿಂದ ನೀವು ಅಂದ್ಕೊಂಡಂಥ ಕೆಲಸಗಳು ಎಲ್ಲ ಈಡೇರುತ್ತೆ. ಅದರಲ್ಲಿ ವಿಶೇಷವಾಗಿ ಮದುವೆ ಆಗದೇ ಇದ್ದವರು ಆದಷ್ಟು ನೀವು ಈ ರಂಗೋಲಿಗಳನ್ನ ಬಿಡಿಸಿ ಒಂದು ಪೂಜೆ ಈ ಒಂದು ಮಾಸದಲ್ಲೇ, ಅಧಿಕ ಮಾಸದಲ್ಲೇ ನೀವು ಮಾಡಬೇಕು. ಅದರಲ್ಲೂ ವಿಶೇಷವಾದ ಈ ಶನಿವಾರ, ಭಾನುವಾರ, ಈ ಶುಕ್ರವಾರ, ಮಂಗಳವಾರ ಭಾಳ ಒಂದು ಒಳ್ಳೆಯ ದಿನ ಆಗಿದೆ. ಇಂಥ ದಿನಗಳಲ್ಲಿ ಈ ರಂಗೋಲಿಗಳ್ನ ಬಿಡಿಸ್ಕೊಂಡು ಮಕ್ಳುಗಳೆಲ್ಲ ನೀವು ಒಳ್ಳೇದು ಮಾಡ್ಕೊಳ್ಳಿ. ಮತ್ತು ಯಾರ ಮನೆಗಳಲ್ಲಿ ಈ ಜಗಳ ಪಗಳ ಆ ಥರ ಎಲ್ಲ ಇರುತ್ತೆ ಅವ್ರುಗಳೂ ಈ ವಿಷ್ಣುವಿನ ಒಂದು ರಂಗೋಲಿ ಬಿಡಿಸೋದ್ರಿಂದ ವಿಷ್ಣು ಒಂದು ಅನುಗ್ರಹ ಆಗಿ ನಿಮಗೆ ಏನೊಂದು ಸಾಲದ ಬಾಧೆ ಇದೆಯಾ ಪ್ರತಿಯೊಂದು ಬಾಧೆನೂ ಕಡಿಮೆ ಆಗುತ್ತೆ. ಯಾಕಂದರೆ ಇದೊಂದೇ ರಂಗೋಲಿಲಿ ಎಲ್ಲ ದೇವರುಗಳು, ಇವಾಗ ಒಂದು ಗೋಮಾತೆಲಿ ಮುಕ್ಕೋಟಿ ದೇವತೆಗಳು ಅಂತೀವಿ, ಹಾಗೆ ವಿಷ್ಣು ಪಾದದಲ್ಲೂ ಮುಕ್ಕೋಟಿ ದೇವತೆಗಳು ಇರ್ತಾರೆ. ಎಲ್ಲೂ ಹೋಗಂಗಿಲ್ಲ, ಮನೇಲೇ ಇರೋವಂಥ ಒಂದು ರಂಗೋಲಿ ಪುಡೀಲಿ ನೀವು ಈ ರಂಗೋಲಿನ ಬಿಡಿಸಿ ಆ ಲಕ್ಷ್ಮೀ ನಾರಾಯಣನ ಒಂದು ಆಹ್ವಾನ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಮತ್ತು ಗರುಡ ಸ್ವಾಮಿನ ವಿಶೇಷವಾಗಿ ಮಾಡಿ ಭಾಳ ಸಿಂಪಲ್ಲಾಗಿ ಒಂದು ಏನು ಒಂದು ಕಮಲ ಪದ್ಮ ರಂಗೋಲಿಯಿಂದ ನಾನು ಈ ಒಂದು ಗರುಡ ಸ್ವಾಮಿನ ಬಿಡಿಸಿದ್ದೀನಿ. ಒಂದು ಭಾಳ ಖುಷಿ ಆಯಿತು. ಆನಂತರ ಶಂಖ, ಚಕ್ರ, ನಾಮ ಇವೆಲ್ಲ ನಾನು ಬಿಡಿಸ್ತೀನಿ. ಎಲ್ಲನೂ ವಿಷ್ಣುವಿಗೆ ಸಂಬಂಧಪಟ್ಟಂತಹ ರಂಗೋಲಿಗಳನ್ನೇ ನಾವು ಈ ಒಂದು ಮಾಸದಲ್ಲಿ ಬಿಡಿಸ್ಬೇಕು. ಮತ್ತು ಈ ತುಂಬ ಜನ ಒಂದು ಸಮಸ್ಯೆಗಳಿಗೆ ಎಲ್ಲೆಲ್ಲೋ ಹೋಗ್ತಾರೆ. ಎಲ್ಲೂ ಹೋಗ್ಬೇಡಿ, ನಿಮ್ಮ ಮನೇಲಿರುವಂಥ ದೇವರು ನಿಮ್ಮ ಮನೇಲಿರೋ ದೇವಾಲಯದಲ್ಲೇ, ದೇವ್ರ ಮನೆಗಳಲ್ಲೇ ನೀವು ದೇವ್ರನ್ನ ಇರೋತ್ತವ ಕರ್ಸ್ಕೊಬೋದು. ಅಷ್ಟು ಶಕ್ತಿ ಇರುತ್ತೆ ಈ ರಂಗೋಲಿಗಳಲ್ಲಿ. ದೇವರುಗಳು ಬಂದು ನೆಲೆಸ್ತಾರೆ. ಮತ್ತು ಆ ಪುಡಿಗಳನ್ನ ಲಾಸ್ಟ್ಗೆ ಯಾರು ತುಳಿಯೋ ಜಾಗಗಳಿಗೆ ಹಾಕ್ಬೇಡಿ. ಒಂದೆಲ್ಲನ ದೊಡ್ಡದು ಒಂದು ಮರದ ಕೆಳಗಡೆನೋ ಇಲ್ಲ ಹರಿಯೋ ನೀರುಗಳಿಗೆ ಹಾಕ್ಬಿಟ್ರು ಒಳ್ಳೆಯದೇನೆ. ಯಾಕಂದರೆ ಆ ಪುಡೀಲಿ ನಾವು ದೇವರು ಅಂತ ಹೇಳಿ ರಂಗೋಲಿ ಎಲ್ಲ ಬಿಡಿಸಿರ್ತೀವಿ. ಮತ್ತು ಅದನ್ನ ತುಳಿಯೋ ಜಾಗಕ್ಕೆ ಯಾವತ್ತೂ ಯಾರೂ ಎಸಿಬೇಡಿ. ಹಂಗಾಗಿ ಇಲ್ಲಾಂದರೆ ಯಾರನ್ನ ಮನೆ ಕಟ್ಟೋವಂಥವ್ರು ಇದ್ದರೆ ಆ ಪುಡಿನೆಲ್ಲ ಮಡಿಕೊಂಡಿದ್ದು ಆ ಪಾಯ ಪೂಜೆ ಮಾಡೋ ಟೈಮ್ನಲ್ಲಿ ಅಲ್ಲೂ ಸಹ ಆ ಪುಡಿಗಳ್ನ ಹಾಕೋಬೋದು. ಅಷ್ಟು ಒಂದು ಶಕ್ತಿ ಇರುತ್ತೆ ಆ ರಂಗೋಲಿ ಪುಡೀಲಿ. ಯಾಕಂದರೆ ದೇವರನ್ನುಗಳನ್ನ ನಾವು ಕರೆಸಿ ಅಲ್ಲಿ ಆಹ್ವಾನ ಮಾಡಿ ಪೂಜೆ ಮಾಡಿರುವಂಥ ಒಂದು ಇದಾಗಿರುತ್ತೆ. ಸ್ನೇಹಿತರೆ, ಈ ಎಲ್ಲದ್ರ ಬಗ್ಗೆನೂ ನಾನೊಂದು ವಿಡಿಯೋ ಮಾಡಿ ಇವತ್ತು ಪೌರ್ಣಮಿ ಪೂಜೆನ ನಾನು ರಂಗೋಲಿ ಮುಖಾಂತರ ಭಾಳ ಸಿಂಪಲ್ಲಾಗಿ ಈ ಪೂಜೆನ ಮಾಡಿದ್ದೀನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹುಣ್ಣಿಮೆ ದಿವಸ ಎಲ್ಲ ಆರಾಧನೆ ಮಾಡಿ. ನಾನು ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಇವತ್ತೇ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಇತ್ತು. ಆ ಸ್ವಾಮಿನ ನೋಡೋಕ್ಕೆ ಅಂತ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಕಲ್ಯಾಣೋತ್ಸವದ ಭಾಗ್ಯನೂ ನಾನು ನೋಡ್ಕೊಂಬಂದೆ. ಅಲ್ಲಿದು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನಾನು ಮತ್ತೆ ಸಪ್ರೇಟಾಗಿ ಆ ವಿಡಿಯೋನ ಒಂದಿನ ಬಿಡ್ತೀನಿ ಸ್ನೇಹಿತರೆ. ಮತ್ತು ಅಲ್ಲೂ ಒಂದು ಸತ್ಯನಾರಾಯಣ ಸ್ವಾಮಿ ಹಾಡನ್ನು ಹೇಳಿ ಏನು ಬೋದಂತಹ ಭಕ್ತಾದಿ ಒಂದು 33 ಜನ ನಾವು ಮುತ್ತೈದೆಯರಿಗೆಲ್ಲ ಕೂರಿಸಿ ಇವತ್ತೊಂದು ಮಡ್ಲಕ್ಕಿ ಕೊಟ್ಟರು. ನಂಗೆ ಭಾಳ ಖುಷಿ ಆಯಿತು. ಆ ಮಡ್ಲಕ್ಕಿ ಕಾರ್ಯಕ್ರಮ ದೇವರು ಬಂದೇ ನಮಗೆ ಕೊಡ್ತು ಅನ್ನೋ ಅಷ್ಟು ಖುಷಿ ಆಯಿತು. ಮನೇಲಿ ನಾನು ಈ ರಂಗೋಲಿನೆಲ್ಲ ಬಿಡಿಸಿದ್ದೀನಿ. ತಕ್ಷಣ ಫೋನ್ ಮಾಡಿ ನನಗೆ ಕರೆದ್ರು. ಆಗ ಭಾಳ ಒಂದು ಖುಷಿ ಆಯಿತು. ಒಂದಕ್ಕೊಂದು ಅಲ್ಲಿ ಟ್ಯಾಲಿ ಆಗಿಬಿಡುತ್ತೆ. ನಾವೇನೋ ಒಂದು ಪಾಸಿಟಿವ್ ಆಗಿ ತಿನ್ಕ್ ಮಾಡ್ತಿದ್ರೆ ಅದೇ ಥರ ಅಂದ್ಕೊಳ್ತೀವಿ ನಾವು. ಹಂಗಾಗಿ ನಾನು ಮನೇಲಿ ಎಲ್ಲ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಅಲ್ಲೋಗಿ ಆ ದೇವ್ರುಗಳ್ನು ಎಲ್ಲ ನೋಡಿ ಕಣ್ತುಂಬ ಬಂದು ಇವತ್ತು ರಾತ್ರಿನೂ ಸಹ ಚಂದ್ರನಿಗೆ ನಾನು ಪೂಜೆ ಮಾಡ್ತೀನಿ. ಮತ್ತು ರತ್ನೀರು ಮಾಡಿ ಮಕ್ಳುಗಳಿದ್ರೆ ಎಲ್ಲ ಆಚೆ ಹಾಕಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಹರಿ ಓಂ ಹರೇ ಶ್ರೀನಿವಾಸ. ಇದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ. ನಾರಾಯಣ ಲಕ್ಷ್ಮೀ ನಾರಾಯಣ